ಪಿಕ್ಚರ್ ಸೂಪರ್ ಆಗಿದೆ. ಮತ್ತೆ ಇನ್ನೊಂದ್ಸತಿ ನೋಡ್ಬೇಕು ಅನ್ನಿಸ್ತಾ ಇದೆ ಈಗ. ಹಾಂ, ಚೆನ್ನಾಗಿದೆ, ಸೂಪರ್ ಆಗಿ ಚೆನ್ನಾಗಿದೆ ಮೇಡಮ್. ಫಿಲ್ಮ್ ಚೆನ್ನಾಗಿದೆ. ನಮಗೆ ಎಲ್ಲ ಆ್ಯಕ್ಟರ್ಸ್ದು ಎಲ್ಲರೂ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಫಿಲ್ಮ್ ಬರ್ತಾ ಇರಬೇಕು ಕನ್ನಡದಲ್ಲಿ. ಸೂಪರ್ ಮೇಡಮ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇರೋ ಏನು ಸಮಸ್ಯೆನ ಒಂದು ಹೆಣ್ಣು ತಾಯಿ ಆಗಿಲ್ಲ ಅಂದರೆ, ಮಗು ಆಗಿಲ್ಲ ಅಂದರೆ ಅವಳಿಗೆ ಏನೇನಿದೆ ಸಮಸ್ಯೆನ ತುಂಬ ಚೆನ್ನಾಗಿ, ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಥರ ವಿವರಣೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಅರ್ಥ ಆಗೋ ಥರ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ಅದೇ ಥರ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದ್ವಿತಿ ಆ್ಯಂಡ್ ಋತು ಮತ್ತು ಲೋಕೇಂದ್ರ ಸೂರ್ಯ ಸರ್ ಎಲ್ಲ ಪ್ರತಿಯೊಬ್ಬರು ಅವ್ರ ಪಾತ್ರ ಏನಿದೆ ಕರೆಕ್ಟಾಗಿ ಮಾಡಿದ್ದಾರೆ. ಏನೂ ಹೆಚ್ಚು ಇಲ್ಲ, ಏನೂ ಕಡಿಮೆನೂ ಇಲ್ಲ. ಅದು ನಿರ್ದೇಶಕರ ಜಾಣ್ಮೆ ತೋರಿಸುತ್ತೆ ಪಾತ್ರಗಳ ಆಯ್ಕೆಯಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ನೋಡಲಿ, ಸಿನಿಮಾಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರಿಗೂ ಒಳ್ಳೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ಎಲ್ಲರೂ ಬಂದು ನೋಡ್ಬೋದು. ಇನ್ನೂ ಲಾಸ್ಟ್ ಎಂಡಿಂಗ್ ಪಾರ್ಟ್, ಯಾವಾಗ ಒಂದು ಹೆಣ್ಣು ತಾನು ಬಂದೆ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಇನ್ನೂ ಬೇರೆ ಮಗುಗೂ ಆ ತಾಯಿ ಗೊತ್ತಾಳ, ಅದು ಒಂದು ಬೆಸ್ಟ್ ಪಾರ್ಟ್ ಅನ್ಸುತ್ತೆ. ಚೆನ್ನಾಗಿದೆ. ನೀವು ನಿಮ್ಮ ತಾಯಿನ ಮಿಸ್ ಮಾಡ್ಕೊಂಡು ಸಿನಿಮಾ ನೋಡಿದಾಗ ಅನಿಸ್ತಾ? Wonderful movie, very subjective movie. Lots to learn, lots to understand. Nice. ಯಾರು ನೋಡ್ಬೇಕು ಸಿನಿಮಾ? ಎಲ್ಲರೂ ನೋಡಬೇಕು. ಐ ಥಿಂಕ್ ಈ ಸಮಾಜದಲ್ಲಿ ಆಗುವ ಹೋಗುವಗಳು ಏನೇನಿದೆ ಅಂತ ಎಲ್ಲರೂ ತಿಳ್ಕೊಳ್ಳೋ ಜವಾಬ್ದಾರಿ ಇದೆ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಈ ಮೂವಿನ. ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ಏನು ಮೆಸೇಜ್? ಮೆಸೇಜು ಅದೇ ಹೆಣ್ಣಿಗೆ ಮಗುನೇ ಮುಖ್ಯ ಅಲ್ಲ, ಅತ್ತೆ ಮಗನೂ ಹಂಗೆ ಅನ್ಕೊಬೋದು ಅಂತ. ಓಕೆ, ಈಗ ಸಮಾಜದಲ್ಲಿ ನಮ್ಮನೆ ಅಕ್ಕಪಕ್ಕನೇ ಆ ಥರ ಮಕ್ಕಳು ಇಲ್ಲದವ್ರು ಇರ್ತಾರೆ, ಬಟ್ ಅವರು ಎಷ್ಟು ಸಫರ್ ಮಾಡ್ತಿರ್ಬೋದು. ಈ ಸಿನಿಮಾ ನೋಡಿದಾಗ, ಈ ಸಿನಿಮಾ ನೋಡ್ಬೇಕು, ಅವರು ನೋಡಬೇಕು, ತಿಳ್ಕೊಳ್ಳೋರು ತಿಳ್ಕೊಬೋದು ಹೆಂಗೆ ಬೇಕಾದ್ರೂ. ಈಗ ಸಮಾಜಕ್ಕೆಲ್ಲ ನಾವು ಹೇಳೋಕ್ಕಾಗಲ್ವಲ್ಲ, ಅವ್ರವ್ರ ಅಭಿಪ್ರಾಯ ಅದು. ಈ ಮಗು ಇಲ್ಲ ಅಂದರೆ ಏನಿಲ್ಲ, ಆರಾಮಾಗಿ ಅತ್ತೆ ಮಾವನ್ನೇ ಇಲ್ಲ ಅಕ್ಕ ತಂಗಿದಿರ ಮಕ್ಕಳನ್ನೇ ಮಕ್ಕಳು ಅಂದ್ಕೊಂಡು ಇದ್ರೆ ಆಗುತ್ತೆ ಅಷ್ಟೇ. ಚೆನ್ನಾಗಿತ್ತು ಮ್ಯಾಮ್. ನಿಮಗೆ ಆ್ಯಕ್ಟಿಂಗ್ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಹೆಣ್ಣು ಮತ್ತು ಅತ್ತೆ ಮಾವ ಗಂಡ ಅರ್ಥ ಮಾಡ್ಕೊಳ್ಳೋದು ಭಾಳ ಇದೆ. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಂಡಿದ್ರೆ ಜೀವನ ಸುಲಭವಾಗಿ ಹೋಗುತ್ತೆ ಅನ್ನೋದು. ಮೊದಲನೇದಾಗಿ ಸಿನಿಮಾ ಭಾಳ ಚೆನ್ನಾಗಿ, ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಸರ್, ಅಂದರೆ ನೀವೇನು ಬರೆದಿದ್ದೀರೋ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಅದನ್ನು ಪಲ್ಸ್ನ ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಸರ್, ನನ್ನ ಅನಿಸಿಕೆ ಪ್ರಕಾರ. ಅದ್ವಿತಿ ನಾನು ಒಂದೇ ಬ್ಯಾಚು. ಸೊ ಅಂದರೆ ಆ ನ್ಯಾಚುರಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಇನ್ನೊಬ್ಬರು ಐ ಡೋಂಟ್ ನೋ ನೇಮ್, ಅಂದರೆ ಒಂದು ಮಾತಿಲ್ದಿರೇ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಯು ಡನ್ ಎ ಗ್ರೇಟ್ ಜಾಬ್. ಆ್ಯಂಡ್ ಸರ್ ಯು ನೇಲ್ಡ್ ಇಟ್, ಆ್ಯಂಡ್ ಇಡೀ ಸಿನಿಮಾನೇ ನೀವು ನೇಲ್ ಮಾಡಿದ್ದೀರಾ. ಆ್ಯಂಡ್ ಸಿದ್ದು ಸರ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಪ್ರತಿಭೆ ಹೊರಗಡೆ ಬಂದಿದೆ ಅಂತ. ಸೊ ನಮಗೂ ಕಾಲ್ ಶೀಟ್ ಕೊಡಿ ಸರ್. ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಲ್ಲ, ಆ್ಯಕ್ಟಿಂಗ್ ಕೇಳಲ್ಲ, ನೀವು ನಮ್ಮ ಸಿನಿಮಾಗೆ ಒಂದು ಸ್ವಲ್ಪ ಬನ್ನಿ. ಭಾಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾ ಇರ್ತೀವಿ. ಸೊ ಈ ಮಧ್ಯದಲ್ಲಿ ಈ ಥರದೊಂದು ಆರ್ಟ್ ಸಿನಿಮಾಗಳು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ. ಅಂದರೆ ನೋಡಿ, ಅಂದರೆ ಈ ಆರ್ಟ್ ಸಿನಿಮಾಗಳು ಯಾವತ್ತೂ ರಿಲೀಸ್ಗಳು ಮಾಡಲ್ಲ, ಅವರು ಸುಮ್ಮನೆ ಫಿಲ್ಮ್ ಫೆಸ್ಟಿವಲ್ಲು ಅದು ಇದು ಅಂತಾರೆ. ಬಟ್ ಸರ್ರು ಧೈರ್ಯ ಮಾಡಿ ಮುಂದೆ ಬಂದು ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ನಾವು ಪ್ರೇಕ್ಷಕರು ಏನಾದರೂ ಸಪೋರ್ಟ್ ಮಾಡಬೇಕು, ಒಂದು ಸಪೋರ್ಟ್ ಅಷ್ಟೇ. ಎಲ್ಲೋ ಕುತ್ಕೊಂಡು ಯಾವುದೋ ಸೀರಿಯಲ್ಗಳು ನೋಡ್ತಿರ್ತೀವಿ, ಅವ್ರದ್ದು ಇವ್ರದ್ದು ಕತೆಗಳು ಅವ್ರದ್ದು, ಇದು ಎಷ್ಟು ಚೆನ್ನಾಗಿದೆ ಮೂಡ್ ಬಂದಿದೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ದಿಸ್ ಮೂವಿ. ತುಂಬ ಚೆನ್ನಾಗಿದೆ. ಬ್ರಹ್ಮಕಮಲ ಇಡೀ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, ಸಿದ್ದು ಸರ್ಗೆ ಒಂದು 100 ಪಟ್ಟಷ್ಟು ಒಳ್ಳೇದಾಗಲಿ ಈ ಸಿನಿಮಾದಿಂದ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ನಾನೊಬ್ಬ ನಿರ್ಮಾಪಕ ಆಗಿ ಹೇಳ್ಬೇಕು ಅಂತಂದರೆ, ಈ ಥರ ಒಂದು ಸಿನಿಮಾನ ಮಾಡೋದೇ ಒಂದು ದೊಡ್ಡ ವಿಷಯ. ಸೊ ಅದನ್ನು ನಿರ್ಮಾಣ ಮಾಡಿ ಜೊತೆಗೆ ಇವತ್ತು ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ, ನಮಗೆಲ್ಲ ತೋರಿಸಿದ್ದೀರಾ ಅಂದರೆ ತುಂಬ ಖುಷಿ ವಿಚಾರ. ಫಸ್ಟ್ ಆಫ್ ಆಲ್ ಅದಕ್ಕೆ ಕಂಗ್ರಾಟ್ಸ್, ಅಭಿನಂದನೆಗಳು ನಿಮಗೆ. ಆ್ಯಂಡ್ ದೆನ್ ಆ್ಯಕ್ಟ್ರೆಸ್ ವಿಷಯ ಬಂದರೆ, ಎಲ್ಲರೂ ಹೇಳೋದ್ರೆ ಆಗಲೇ ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ ಎಷ್ಟು ಜನ ನಿಂತಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಅವರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ನ್ಯಾಚುರಲ್ ಆಗಿ ಮಾಡಿದ್ದೀರಾ. ಅದಕ್ಕೂ ಮೀರಿದ್ದೇನೆಂದರೆ ಮನಸ್ಸಿಗೆ ಮುಟ್ಟೋ ಅಂತ, ಮನಸ್ಸಿಗೆ ನಾಟೋ ಅಂಥ ಸಿನಿಮಾ ಇದು. ಕಮರ್ಷಿಯಲ್ ಮೂವಿ ತುಂಬ ನೋಡ್ತಿರ್ತೀವಿ, ಮಧ್ಯ ಈ ಥರದ್ದು ಒಂದೊಂದು ಮೂವಿಗಳು ನೋಡ್ತಾ ಇರಬೇಕು, ಬರಬೇಕು. ಏನೋ ಒಂದು ವಿಷಯ ಕಾಡುತ್ತೆ ಮನಸ್ಸಲ್ಲಿ, ಏನೋ ಒಂದು ಇದೆ ಸಿನಿಮಾದಲ್ಲಿ ಅಂತ ಒಂದು ಕಾಡುತ್ತೆ. ಅದೇ ನಿಮ್ಮ ಒಂದು ಒಳ್ಳೆ ನಿಮ್ಮ ಟ್ಯಾಲೆಂಟ್ ಅಂತ ಹೇಳ್ಬೋದು. ನನ್ನ ಹೆಸರು ರೆಡ್ ಅಂಡ್ ವೈಟ್ 7 ರಾಜ್ ಅಂದ್ಬಿಟ್ಟು. ಫಸ್ಟ್ ಜೆಡಿ ದೋಸ್ತ್ ಕಡ್ಡಿಯಲ್ ಹಾಸ್ಪಿಟಲ್ ಅಂತ ಒಂದು ಪಿಕ್ಚರ್ ಮಾಡಿದೆ, ಆ್ಯಕ್ಟಿಂಗು ಮಾಡಿದೆ. ಎರಡನೇದು ಅತಿ ಐ ಲವ್ ಯು ಅಂತ ಮಾಡಿದೆ, ಅದು ಲೋಕೇಂದ್ರ ಸೂರ್ಯ ಅವರು ಡೈರೆಕ್ಷನಲ್ಲಿ.
ಮೂರನೇದು ಇದೇ ಪಿಕ್ಚರ್ ನನ್ನ ಲೋಕೇಂದ್ರ ಅವ್ರು ಹೇಳಿದ್ರು ಬ್ರಹ್ಮಕಮಲ ಮಾಡ್ರಿ ಅಂದ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ದು. ಅನ್ಫಾರ್ಚುನೇಟ್ಲಿ ಸರ್ಕಮ್ಟನ್ಸಿಂದ ನನಗೆ ಮಾಡೋಕ್ಕಾಗಿಲ್ಲ. 2 ಪಿಕ್ಚರ್ ಮಾಡಿ ಟಯರ್ಡ್ನಲ್ಲಿ 3ನೇ ಪಿಕ್ಚರ್ ಮಾಡೋಕ್ಕಾಗಿಲ್ಲ. ಅವ್ರ ಪಾತ್ರನೂ ನಾನು ಅದರಲ್ಲೂ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದೆ, ಒಳ್ಳೆ ಪಾತ್ರ ಮಾಡ್ಬೋದಾಗಿತ್ತು. ಬಟ್ ಎನಿಯೋ ದ ಫಿಲ್ಮ್ ಹಸ್ ಕಮ್ ಔಟ್ ಎಕ್ಸ್ಟ್ರಾರ್ಡಿನರಿ. ಮೇಡಮ್ ಹೇಳಿದ ಥರ ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ. ಮೇಡಮ್ ಅದು ತುಂಬ ಸುಲಭ ಅಲ್ಲ. ಥಿಯೇಟ್ರಿಗೆ 4 ಲಕ್ಷ ಬಾಡಿಗೆ ಕೊಡಬೇಕು ಪ್ರೈವೇಟ್ ಥಿಯೇಟ್ರ್ನಲ್ಲಿ. ಅದು ಬಡ ಸಣ್ಣ ಪುಟ್ಟ ಬಡ್ಜೆಟ್ನಲ್ಲಿ ಮಾಡಿದ್ರೆ ತುಂಬ ಕಷ್ಟ ಇದೆ ಮೇಡಮ್. ಥಿಯೇಟ್ರ್ನಲ್ಲಿ ಅಷ್ಟು ಬಾಡಿಗೆ ಕೊಟ್ಟು ಜನಗಳನ್ನ ನಾನು ಏನೇನೋ ಪ್ರಯತ್ನ ಮಾಡಿದೆ. 6 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ಅತಿ ಐ ಲವ್ ಯು ಪಿಕ್ಚರ್ಗೆ 1 ಟಿಕೆಟ್ ತೊಗೊಂಡ್ರೆ ಗಂಡ 1 ಟಿಕೆಟ್ ತೊಗೊಂಡ್ರೆ ಹೆಂಡ್ತಿ ಫ್ರೀ ಅಂತ ಆ ಥರನೂ ಆಫರ್ ಕೊಟ್ಟೆ. ಆವಾಗೂ ಜನ ಬಂದಿಲ್ಲ ಥಿಯೇಟ್ರಿಗೆ. ಅದನ್ನ ತುಂಬ ಕನ್ನಡ ಆಡಿಯನ್ಸ್ನ 7 ಕೋಟಿ ಕನ್ನಡ ಜನತೆಗೆ ನಾನು ಒಂದೇ ಒಂದು ರಿಕ್ವೆಸ್ಟು, ಇಂಥ ಒಳ್ಳೆ ಪಿಕ್ಚರ್ ಬಂದಿದೆ, ಅದನ್ನೆಲ್ಲ ಬಂದು ಆಡಿಯನ್ಸ್ ಬಂದು ನೋಡಬೇಕು. ಕನ್ನಡ ಪಿಕ್ಚರ್ನ ಉಳಿಸ್ರಿ, ಬೆಳೆಸ್ರಿ. ಅದರಿಂದ ಎಲ್ಲ ನಮ್ಮಂಥ ಒಳ್ಳೆ ಡೈರೆಕ್ಟ್ ಇದ್ದಾರೆ. ಪೂರ್ಣ ಅವರು ಎಷ್ಟೋ ಪಿಕ್ಚರ್ ಮಾಡಿದ್ದಾರೆ. ಎಲ್ಲ ಅವ್ರ ಮೆಸೇಜ್ ಕಳಿಸ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ವೆರಿ ಗುಡ್, ಕೀಪ್ ಇಟ್ ಅಪ್ ಸರ್. ಮತ್ತು ಇದೇ ಥರ ನಾನು ಒಂದು ಚಾಲೆಂಜ್ ತೊಗೊಂಡೆ. ಒಂದು ತಮಿಳ್ ಪಿಕ್ಚರ್ ಮಾಡಿದ್ದೀನಿ, ಇದೇ ಥರ ಇದೆ, ಕುಪ್ಪನ್ ಅಂದ್ಬಿಟ್ಟು. ಅದು ತುಂಬ ಚೆನ್ನಾಗಿ ಬಂದಿದೆ, ಅವಾರ್ಡ್ಗೆಲ್ಲ ಕಳಿಸಿದ್ದೀವಿ. ಕನ್ನಡ ಪಿಕ್ಚರ್ನ ಪೂರ್ಣಚಂದ್ರ ಅವರೇ ದಯವಿಟ್ಟು ಇದನ್ನು ಮಲಯಾಳಂನಲ್ಲಿ ತಮಿಳಲ್ಲಿ ಡಬ್ ಮಾಡಿರಿ. ಮಲಯಾಳಂ ಆಡಿಯನ್ಸ್, ತಮಿಳ್ ಆಡಿಯನ್ಸು, ಮಲಯಾಳಂ ಆಡಿಯನ್ಸು ತುಂಬ ಲೈಕ್ ಮಾಡ್ತಾರೆ. ಮೇಡಮ್ ಗ್ರೇಟ್, ಗುಡ್ ಆರ್ಟಿಸ್ಟ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಆರ್ಟಿಸ್ಟ್ಗಳು ಒಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್.